ಮೈ ಚಾನೆಲ್. ಇವತ್ತು ರಿಪಬ್ಲಿಕ್ ಡೇ 26th ಜಾನ್. ಸೊ ಎಲ್ಲರಿಗೂ ಗೊತ್ತಿರ್ಬೋದು, ಇದು ಗೌರ್ಮೆಂಟ್ ಹಾಲಿಡೇ ಅಂತ ಹೇಳ್ಬಿಟ್ಟು. ಸೊ ನನಗೂ ಆಫೀಸ್ ರಜಾ ಇವತ್ತು. ಸೊ ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಎಲ್ಲ ಏನೂ ಇಲ್ಲ. ಅದೆಲ್ಲನೂ ಸ್ಕೂಲ್ಸ್ ಅದೆಲ್ಲ ಇದ್ರೇ, ಇಲ್ಲ ಆಫೀಸಸ್ ಇದ್ದರೆ ನಾವು ಎತ್ನಿಕ್ ವೇರ್ ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ವಿ, ಸ್ಯಾರೀಸ್ ಆ ಥರ. ಅದೊಂಥರ ಸೆಲೆಬ್ರೇಷನ್ ಆಗ್ತಾಯಿತ್ತು. ಬಟ್ ಇವಾಗ ಮನೇಲೇ ಇದ್ದೀವಿ, ಸೊ ಎಂಥದ್ದು ಸೆಲೆಬ್ರೇಷನ್ ಇರೋದಿಲ್ಲ. ಅದಕ್ಕೇ ನಾನು ಇವತ್ತು ಯಾತಕ್ಕೆ ಮನೇಲಿ ಹೆಂಗಿರೋ ಫ್ರೀಯಾಗಿರ್ತೀನಿ, ಸೊ ಖಾರ ಬೂಂದಿ ಮಾಡಬಾರ್ದು ಅಂತ ಅಂದ್ಕೊಂಡೆ. ಹೆಂಗಿದ್ರು ಸ್ನ್ಯಾಕ್ಸ್ ಐಟಮ್, ಸೊ ಯಾವತ್ತಿದ್ರೂ ಖಾರ ಬೂಂದಿ ಎಲ್ಲರಿಗೂ ಫೇವ್ರೆಟಾಗೇ ಇರುತ್ತೆ. ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಇವಾಗ ಫಸ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಯಾವುದೇ ಮಿಕ್ಸ್ಚರ್ ಆಗಿರ್ಬೋದು ಖಾರ ಬೂಂದಿಗೆ ಫುಲ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕಂತಲೇ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನೇ ನಾನು ತೊಗೊಂಡಿದ್ದೀನಿ. ಇದನ್ನು ನೋಡಿ ನಾನು 2 ರೀತಿ ಬಿಡಿಸ್ಕೋತೀನಿ. ಒಂದು ಸ್ವಲ್ಪ ಹೊಟ್ಟು ಆ ಥರನೇ ಇರೋದು, ಕ್ಲೀನಾಗಿ ಬಿಡಿಸೋದಿಲ್ಲ. ಆ ಥರದ್ದು ಒಂದು ಸ್ವಲ್ಪ ಮಾಡ್ಕೋತೀನಿ. ನೋಡಿ ಈ ಥರನೇ ಇರಬೇಕು. ಒಟ್ಟೊಟ್ಟಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಎಲ್ಲ ನಾನು ಎಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಷ್ಟು ಬೆಳ್ಳುಳ್ಳಿನೂ ಈ ಥರ ಮಾಡ್ಕೊತೀನಿ ನಾನು ಫಸ್ಟು. ನಿಮ್ಮ ಬೆಳ್ಳುಳ್ಳಿ ಇಷ್ಟ ಇರೋರು ಇನ್ನೂ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಇಲ್ಲ ನನಗೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಬಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲನೂ ಮಾಡ್ಕೋತೀನಿ ನಾನು. ವೀಡಿಯೋಗೋಸ್ಕರ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಈ ಥರ ಕುಟ್ಟೊಟ್ಟು ತೊಗೊಂಡು, ಮಿಕ್ಸಿ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಕುಟ್ಟೊಟ್ಟು ತೊಗೊಂಡು ಇದನ್ನು ಸ್ವಲ್ಪ ಸ್ಲೈಟಾಗಿ ಜಜ್ಕೊಂಡ್ರೆ ಸಾಕಾಗುತ್ತೆ, ಒಟ್ಟು ಸಮೇತ. ನೋಡಿ, ಅದು ಫುಲ್ಲು ಪೇಸ್ಟ್ ಆಗಬೇಕು ಅಂತೇನೂ ಇಲ್ಲ, ಜಸ್ಟ್ ಒಂಚೂರು ಜಜ್ಜಿದ್ರೆ ಸಾಕು. ಸೊ ಈ ಥರ ಇರುತ್ತೆ. ಒಟ್ಟೊಟ್ಟಿರಲಿ ಪರವಾಗಿಲ್ಲ, ಒಟ್ಟೊಟ್ಟಿದ್ರೇ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಎಲ್ಲನೂ ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಸ್ವಲ್ಪ ಕಡಲೆ ಬೀಜ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆಪಪ್ಪು ಮತ್ತು ಕರಿಬೇವು. ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ. ಸೊ ಓವರಾಲ್ ಏನೇನು ಐಟಮ್ಸ್ ಬೇಕು ಅನ್ನೋದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹಸಿಟ್ಟು ರೆಡಿ ಮಾಡ್ಕೊಳ್ಳೋಣ. ಕಡಲೆ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಒಂದು 1/4 kg ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಾವು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀವಿ, ನಮ್ಮ ಮನೇಲಿ ಗೊತ್ತಿರ್ಬೋದು, ತುಂಬ ಜನ ಇದ್ದಾರೆ, ಅದಕ್ಕೋಸ್ಕರ. ನೀವು ಸ್ವಲ್ಪ ಮಾಡ್ಕೋತೀನಿ ಅಂದ್ರೂ ಅದರಲ್ಲಿ ಜಾಸ್ತಿ ಮಿಕ್ಸ್ಚರೇ ಮಾಡ್ಕೋಬೋದು, ಖಾರ ಬೂಂದಿ ಮಾಡ್ಕೋಬೋದು. ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಆ್ಯಡ್ ಮಾಡ್ಕೊಬೇಡಿ, ಬಿಕಾಸ್ ನಾವು ಲಾಸ್ಟಲ್ಲೂ ಸಹ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಅದಕ್ಕೇ ಕಣ್ಣು ಅಳತೆದಲ್ಲೇ ನಾನು ಮಾಡ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋತಾ ಇದ್ದೀನಿ, ಖಾರ ಇರಬೇಕಲ್ಲ ಮಿಕ್ಸ್ಚರು. ಸೊ ಸೋಡಾ ಹಾಕ್ಕೊಳ್ಳೋದು ನಾನು ಸ್ಕಿಪ್ ಮಾಡ್ಕೋತೀನಿ. ನಾನು ಸೋಡಾ ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಬ್ಬೊಬ್ಬರಿಗೆ ಸೋಡಾ ಹಾಕ್ಕೊಂಡ್ರೆ ಫುಲ್ ಒಂಥರ ಹೊಟ್ಟೆ ಎಲ್ಲ ಕೆಡುತ್ತೆ. ಅದಕ್ಕೆ ಸೋಡಾ ನಾನು ಸ್ಕಿಪ್ ಮಾಡ್ಕೋತೀನಿ. ಇಷ್ಟ ಇರೋರು ಒಂದು ಚಿಟಿಕೆ ಹಾಕ್ಕೊಂಡ್ರೆ ಬೆಟರು ಅಷ್ಟೇ. ಸೊ ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನು. ಒಂಚೂರು ಗಂಟು ಇಲ್ಲದೆ ಥರ ನಾನು ಕಲಿಸ್ಕೊಬೇಕಾಗತ್ತೆ ಇದನ್ನು. ನೋಡಿ ನೋಡ್ಕೊಳ್ಳಿ ಯಾವ ಥರ ಕಲಿಸ್ಕೋಬೇಕು ಅಂತೇಳ್ಬಿಟ್ಟು. ಒಂಚೂರು ಗಟ್ಟಿ ಆದ್ರೂ ನಾವು ಎಣ್ಣೆನಲ್ಲಿ ಬಿಟ್ಟಾಗ ಮೇಲೆ ಎಲ್ಲ ಗರ್ಗರಿ ಇರುತ್ತೆ, ಬಟ್ ಒಳಗಡೆ ಬೆಂದೇ ಇರೋದಿಲ್ಲ. ಆ ಥರ ನಾವು ನೀರು ಥರ ಮಾಡಿಕೊಂಡ್ರೆ ಅದು ರೌಂಡಿಗೆ ಬರೋದಿಲ್ಲ. ಸೊ ಅದಕ್ಕೆ ನಾವು ನೋಡಿಕೊಂಡು ಕಲಿಸ್ಕೊಬೇಕಾಗತ್ತೆ. ನೋಡಿ, ಫಸ್ಟ್ ಇಷ್ಟು ಮಾತ್ರ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ನಿಮ್ಗೆ ಇನ್ನೂ ನೀರು ಆ್ಯಡ್ ಮಾಡ್ಕೊಬೇಕು. ಇನ್ನು ತಿಕ್ನೆಸ್ ಏನಾದರೂ ಆಯಿತು ಅಂದರೆ ನೀರು ಆ್ಯಡ್ ಮಾಡ್ಕೊಂಡು ಮತ್ತೆ ಕಲಿಸ್ಕೋಬೋದು. ಇದು ಗಂಟೆಲ್ಲ ಕಟ್ಟುತ್ತೆ. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದು ಮಾಡ್ಕೊಬೇಕಾದ್ರೆ ಸ್ವಲ್ಪ ಜಾಸ್ತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀರು ಹಾಕಿದಾಗ ನಾವು. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೈಮ್, ಒಂದು 5-10 ನಿಮಿಷ ಸಪ್ರೇಟಾಗಿ ಇಟ್ಬಿಟ್ರೆ ಸಾಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹಿಟ್ಟೆಲ್ಲನೂ ಒಂದು ಅದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ನಾನು ಈ ಥರ ಮಾಡಿ ಒಂದು 5-10 ನಿಮಿಷ ಸೈಡಿಗೆ ಇಟ್ಟಿದ್ದೆ. ಸೊ ಇವಾಗ ನೋಡಿ, ಓಪನ್ ಮಾಡಿದ್ಮೇಲೆ ಒಂಚೂರು ಸೆಟ್ ಆಗಿದೆ ಅಂತ ಅನಿಸುತ್ತೆ. ಪ್ರೀವಿಯಸ್ಗೂ ಇವಾಗೂ ಒಂದು ಸ್ವಲ್ಪ ಸೈಡಿಗೆ ಇಕ್ಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಯಾವ ಥರ ಆಗಿರುತ್ತೆ ಹಿಟ್ಟು ಅಂತೇಳ್ಬಿಟ್ಟು.
ಸೊ ಇವಾಗ ಒಂದು ಸೈಡಲ್ಲಿ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮು, ಜೋರಾಗಿ ಐ ಫ್ಲೇಮಿಗೆ ಇಡೋದು ಬೇಡ, ಫುಲ್ ಲೋನು ಬೇಡ, ಮೀಡಿಯಮ್ ಆಗಿರಬೇಕು. ಸೊ ಬೂಂದಿ ರೌಂಡಿಗೆ ಬರಬೇಕು ಅಂತೇಳ್ಬಿಟ್ಟು ನಾನು ಈ ಥರದ್ದೊಂದು ಎತ್ಕೊಂಡಿದ್ದೀನಿ. ಎಲ್ಲರ ಮನೇಲಿ ಇರುತ್ತೆ ಈ ಥರ ಎಣ್ಣೆ ಎಲ್ಲ ಸೋರೋದಕ್ಕಂತಲೇ ಈ ಥರದ್ದೊಂದು ಬಟ್ಲು ಮಾಡ್ಕೊಂಡಿರ್ತಾರೆ. ಇಲ್ಲಾಂದರೆ ಜಾಲ್ರ ಇರುತ್ತಲ್ಲ, ಆ ಜಾಲ್ರಯಿಂದನೂ ನಾವು ಮಾಡ್ಬೋದು. ಸೊ ನಂಗೆ ಇದು ಕಂಫರ್ಟ್ ಅಂತ ಹೇಳ್ಬಿಟ್ಟು ನಾನು ಇದರಿಂದ ಮಾಡ್ತಾಯಿದ್ದೀನಿ. ಒಂಚೂರು ನಿಮ್ಗೆ ಎಣ್ಣೆ ಕಾದಿದೆ ಅಂತ ಗೊತ್ತಾಗಬೇಕಂದ್ರೆ ಒಂದೆರಡು ಡ್ರಾಪ್ ಹಾಕಿದ್ರೆ ಅದು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಇಲ್ಲ ಅದನ್ನು ಕೆಳಗಡೆನೇ ಇದ್ದರೆ ಎಣ್ಣೆ ಕಾದಿಲ್ಲ ಅಂತ ಅರ್ಥ. ಇವಾಗ ನಂಗೆ ಮೇಲೆ ಬಂದಿದೆ, ಸೊ ಅದಕ್ಕೆ ನಾನು ಇವಾಗ ಹಾಕೋದಕ್ಕೆ ಅಂತ ಹೋಗ್ತಾಯಿದ್ದೀನಿ. ಸೊ ನೋಡಿ, ಒಂದೊಂದು ಸೌಟೇ ಹಾಕಬೇಕು. ನೀವು ಹಾಕಿದ ತಕ್ಷಣ ಅದು ಅಂಟಾಗಬಾರ್ದು, ಎಣ್ಣೆದಲ್ಲಿ ಹಂಗೆ ತೇಳಬೇಕು. ಸೊ ಆಗ ನಾವು ಕರೆಕ್ಟಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ. ನೋಡಿ, ನಾನು ಕೆಳಗಡೆಯಿಂದ ಬೀಳ್ತಾ ಇದ್ದರೆ ಅದು ಯಾವ ಥರ ಸಪ್ರೇಟಾಗಿ ಹೋಗ್ತಾ ಇದೆ ಅಂತೇಳ್ಬಿಟ್ಟು ಎಣ್ಣೆನೂ ಚೆನ್ನಾಗಿ ಕಾದಿದೆ. ಆ್ಯಂಡ್ ನಾನು ಏನು ಹಿಟ್ಟು ಕಲಿಸ್ಕೊಂಡಿದ್ದೀನಿ ಅದು ಸಹ ಕರೆಕ್ಟ್ ಹದದಲ್ಲಿದೆ. ನೋಡ್ತಿದ್ದೀರಾ, ಯಾವುದೇ ಬಿದ್ದಿದ್ದು ಅದು ಅಂಟಾಗೋದಿಲ್ಲ, ಅದೆಲ್ಲ ಸ್ವಲ್ಪ ಸೆಗ್ರಿಗೇಟ್ ಆಗಿಬಿಡುತ್ತೆ. ನೀವಿನ್ನೂ ಏನಾದರೂ ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀರಾ, ಎಣ್ಣೆನೂ ಜಾಸ್ತಿ ಹಾಕ್ಕೊಂಡಿದ್ದೀರಾ ಅಂದರೆ 1-2 ಸೌಟ್ ಆ ಥರ ಹಾಕ್ಕೋಬೋದು. ನಾನು ಸ್ವಲ್ಪ ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ಒಂದು ಸೌಟ್ ಆಗೋಷ್ಟು ಒಂದು ಕಿತ್ತಕ್ಕೆ ಸಾಕಾಗತ್ತೆ. ಸೊ ನೋಡಿ, ನೀವು ಈ ಥರ ಏನಾದ್ರು ಎತ್ತಬೇಕಾದ್ರೇ ಆ ಸೌಂಡಿಂದನೇ ಗೊತ್ತಾಗ್ಬಿಡುತ್ತೆ ಅದು ಆಗಿದೆಯಾ ಆಗಿಲ್ಲ ಅಂತ. ಸ್ವಲ್ಪ ಗರ್ಗರಿಯಾಗಿ ಆಗಿರೋ ಸೌಂಡ್ ಬರುತ್ತೆ ನೀವು ಅಳ್ಳಾಡಿಸಿದ ತಕ್ಷಣ. ಸೊ ಅದು ಆವಾಗ ಆಗಿದೆ ಅಂತ ಅರ್ಥ ಆಗುತ್ತೆ. ಇಲ್ಲಾಂದರೆ 1-2 ಕಾಳು ಎತ್ಕೊಂಡು ಪ್ರೆಸ್ ಮಾಡಿದ್ರೆ ಅದೇನೋದು ಪುಡಿ ಆಗಿದ್ದರೆ ಆಗಿದೆ ಅಂತ ಅರ್ಥ. ನಾನು ಒಂದು ಬೌಲಲ್ಲಿ ಈ ಥರ ಎಲ್ಲ ಒಂದು ಪೇಪರ್ಸ್ ಇಕ್ಕೊಂಡು ಹಾಕ್ಕೋತಾ ಇದ್ದೀನಿ. ಬಿಕಾಸ್ ಎಣ್ಣೆ ಏನಾದರೂ ಜಾಸ್ತಿ ಎಣ್ಣೆ ಇರೋದೆಲ್ಲ ಹೀರ್ಕೊಂಬಿಡುತ್ತೆ. ಟಿಶ್ಯೂ ಇರೋರು ಟಿಶ್ಯೂ ಸಹ ಹಾಕ್ಕೋಬೋದು. ನಾನು ಎಲ್ಲ ಜಾಸ್ತಿ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಬೂಂದಿ ಮಾಡಿಕೊಂಡು ಮತ್ತು ನಾನು ಈ ಕಡಲೆ ಬೀಜ ಎಲ್ಲ ಆವಾಗಲೇ ಕರ್ಕೋತಾ ಇದ್ದೀನಿ. ಆ್ಯಕ್ಚುಲಾಗಿ ಲಾಸ್ಟಾಗಿ ಕರ್ಕೋತಾರೆ, ನಾನು ಇನ್ನೂ ಲೇಟ್ ಆಗುತ್ತೆ ವೀಡಿಯೋ ಬೇರೆ ಮಾಡ್ಕೋತಾ ಇದ್ದೀನಿ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಕರ್ಕೋತಾ ಇದ್ದೀನಿ. ಇದೂ ಅಷ್ಟೇ, ಸುಮ್ಮನೆ ಹಾಕಿ ಎತ್ತಬಾರ್ದು, ಸ್ವಲ್ಪ ಗರ್ಗರಿ ಆಗಬೇಕು, ಹಾಗಂತ ಸೀದಿಸಬೇಡಿ. ಸೊ ಇವಾಗ ಕಡಲೆಪಪ್ಪು ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಸ್ವಲ್ಪ ಗರ್ಗರಿಯಾಗಿ ತೇಲ್ಸಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಒಂದು ಗರ್ಗರಿ, ಇನ್ನೊಂದು ಅಸ್ಕಸ್ಕ್ ಸ್ವಲ್ಪ ಹಸಿ ಥರ ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಇವಾಗ ಬೆಳ್ಳುಳ್ಳಿ ಸಹ ಹಾಕ್ಕೋತಾ ಇದ್ದೀನಿ. ಈ ಥರ ಡೀಪ್ ಫ್ರೈ ಮಾಡಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಒಗ್ಗರಣೆ ಥರ ಹಾಕ್ಕೊಂಡ್ರೂ ಸಹ ಅದನ್ನು ಸಹ ಆ್ಯಡ್ ಮಾಡ್ಕೊಬೋದು. ಡೀಪ್ ಫ್ರೈ ಮಾಡಿಕೊಂಡ್ರೆ ಏನಂದರೆ ಸ್ವಲ್ಪ ಗರ್ಗರಿ ಆಗುತ್ತೆ ಅಂತ ಅಷ್ಟೇ. ಇದು ಜಾಸ್ತಿ ಸೀದ್ಸಕ್ಕೆ ಹೋಗ್ಬಿಡಿ ಬೆಳ್ಳುಳ್ಳಿನ. ಮತ್ತು ಕರಿಬೇವು ನಾನು ಈ ಥರ ಮಾಡ್ಕೋತೀನಿ, ಬಿಕಾಸ್ ಎಣ್ಣೆನಾಗ ಹಾಕ್ಬಿಟ್ರೆ ಬೇಗ ಕರ್ರಗಾಗ್ಬಿಡತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಬರೀ ಗರ್ಗರಿ ಆಗುತ್ತೆ. ಸೊ ಇವಾಗ ನಾನು ಎಲ್ಲನೂ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ನೋಡಿ ಪೇಪರಲ್ಲಿ ಎಷ್ಟೊಂದು ಬಂದಿದೆ ಅಂತ ಹೇಳ್ಬಿಟ್ಟು. ಟಿಶ್ಯೂ ಇರೋರು ಟಿಶ್ಯೂ ಸಹ ಯೂಸ್ ಮಾಡ್ಕೊಬೋದು, ಕ್ಲೀನಾಗಿ ಎಣ್ಣೆ ಎಲ್ಲ ಎಳ್ಕೊಂಬಿಡುತ್ತೆ. ಸೊ ನಾನು ಓವರಾಲ್ ಇಷ್ಟು ಖಾರ ಬೂಂದಿ ಮಾಡಿದ್ದೆ. ಸೊ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್. ನಾನು ಏನೇನು ಕರೆದಿದ್ದೆ, ಖಾರ ಬೂಂದಿ ಮತ್ತು ಕರಿಬೇವು, ಕಡಲೆ ಬೀಜ, ಕಡಲೆಪಪ್ಪು, ಬೆಳ್ಳುಳ್ಳಿ ಅವೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ, ಉಪ್ಪು ಖಾರ ಸ್ವಲ್ಪ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು, ಬಿಕಾಸ್ ನಾವು ಇವಾಗ ಏನು ಮೇಲೆ ಹಾಕ್ತೀವಿ ಅದೇ ಟೇಸ್ಟ್ ಕೊಡೋದು ನಮಗೆ. ಅದಕ್ಕೋಸ್ಕರನೇ ಆವಾಗ ಸ್ವಲ್ಪ ಕಮ್ಮಿ ಹಾಕ್ಕೊಬೇಕು, ಇವಾಗ ಸ್ವಲ್ಪ ಹಾಕ್ಕೊಂಡ್ರೆ ನಮ್ಗೆ ಸರಿ ಹೋಗ್ಬಿಡುತ್ತೆ. ನಾವು ತಿನ್ಕೊಂಡು ಟೇಸ್ಟ್ ನೋಡಿಕೊಂಡು ಸಾಕಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಇವಾಗ ನಾನು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರನೇ ಸ್ವಲ್ಪ ಕಡಲೆ ಹಸಿಟ್ಟಿದ್ರೂ ಆಗೋಗ್ಬಿಡುತ್ತೆ ಖಾರ ಬೂಂದಿ. ಇದನ್ನು ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು, ಜಾಸ್ತಿ ಪ್ರೊಸೀಜರ್ ಅಂತ ಏನೂ ಇಲ್ಲ.
ಸೊ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು.